ದೊಡ್ಡಪತ್ರೆ ಒಂದು ಬಹಳ ಉಪಯುಕ್ತ ಔಷಧೀಯ ಸಸಿ. ಇದನ್ನು ಕನ್ನಡದಲ್ಲಿ ದೊಡ್ಡಪತ್ರೆ, ಇಂಗ್ಲಿಷ್ನಲ್ಲಿ ಇಂಡಿಯನ್ ಬೋರೇಜ್ ಅಥವಾ ಮೆಕ್ಸಿಕನ್ ಮಿಂಟ್ ಎಂದು ಕರೆಯುತ್ತಾರೆ. ಮನೆಮದ್ದಿನಲ್ಲಿ ಮತ್ತು ಆಯುರ್ವೇದದಲ್ಲಿ ಇದಕ್ಕೆ ಮಹತ್ವ ಇದೆ. ದೊಡ್ಡಪತ್ರೆ ಅತ್ಯುತ್ತಮ ಔಷಧೀಯ ಗುಣಗಳನ್ನು ಹೊಂದಿರುವ ಸಸ್ಯವಾಗಿದ್ದು, ಪ್ರಮುಖವಾಗಿ ಶೀತ, ಕೆಮ್ಮು, ಕಫ, ಗಂಟಲು ನೋವು ಮತ್ತು ಅಜೀರ್ಣದಂತಹ ಸಮಸ್ಯೆಗಳಿಗೆ ನೈಸರ್ಗಿಕ ಮದ್ದಾಗಿ ಕಾರ್ಯನಿರ್ವಹಿಸುತ್ತದೆ. ಇದರ ಎಲೆಗಳನ್ನು ಚಟ್ನಿ, ದೋಸೆ ಅಥವಾ ಕಷಾಯದ ರೂಪದಲ್ಲಿ ಬಳಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಚರ್ಮದ ತುರಿಕೆ ಅಥವಾ ಕೀಟ ಕಡಿತ ತಗ್ಗುತ್ತದೆ ಮತ್ತು ಬಾಣಂತಿಯರಲ್ಲಿ ಎದೆಹಾಲು ಹೆಚ್ಚಳಕ್ಕೆ ಸಹಾಯ ಮಾಡುತ್ತದೆ. ದೊಡ್ಡಪತ್ರೆಯ ಪ್ರಮುಖ ಆರೋಗ್ಯ ಉಪಯೋಗಗಳು: ಶೀತ ಮತ್ತು ಕೆಮ್ಮು ನಿವಾರಣೆ. ದೊಡ್ಡಪತ್ರೆಯ ಎಲೆಯನ್ನು ಬಿಸಿ ಮಾಡಿ ಅದರ ರಸವನ್ನು ಕುಡಿಯುವುದರಿಂದ ಅಥವಾ ಕಷಾಯ ಮಾಡಿ ಕುಡಿಯುವುದರಿಂದ ನೆಗಡಿ, ಕೆಮ್ಮು, ಕಫ ಮತ್ತು ತಲೆಭಾರ ತಕ್ಷಣವೇ ಕಡಿಮೆಯಾಗುತ್ತದೆ. ಎಲೆಯ ರಸವನ್ನು ಸ್ವಲ್ಪ ಬಿಸಿ ಮಾಡಿ ಕಿವಿಗೆ ಹಾಕಿದರೆ ಕಿವಿ ನೋವು ಕಡಿಮೆ ಆಗುತ್ತದೆ. ಆಯುರ್ವೇದದಲ್ಲಿ ಇದು ಆಸ್ತಮಾ ಮತ್ತು ಉಸಿರಾಟದ ತೊಂದರೆಗಳಿಗೆ ಸಹಾಯ ಮಾಡುತ್ತದೆ. ರೋಗ ನಿರೋಧಕ ಶಕ್ತಿ. ಇದರಲ್ಲಿ ವಿಟಮಿನ್ ಸಿ, ಕ್ಯಾಲ್ಸಿಯಂ ಮತ್ತು ಫೈಬರ್ ಹೆಚ್ಚಾಗಿದ್ದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ. ಜೀರ್ಣಕ್ರಿಯೆ ಸುಧಾರಣೆ. ಅಜೀರ್ಣ, ಹೊಟ್ಟೆ ನೋವು ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ದೊಡ್ಡಪತ್ರೆ ತಂಬುಳಿ ಅಥವಾ ಚಟ್ನಿ ಉತ್ತಮ ಮನೆಮದ್ದು. ಚರ್ಮದ ಅಲರ್ಜಿ ಮತ್ತು ಕೀಟ ಕಡಿತ. ಕೀಟ ಕಚ್ಚಿದಾಗ ಅಥವಾ ಚರ್ಮದ ಅಲರ್ಜಿಯಾದಾಗ ದೊಡ್ಡಪತ್ರೆ ರಸವನ್ನು ಲೇಪಿಸಿದರೆ ಉರಿ, ಬಾವು ಮತ್ತು ತುರಿಕೆ ಶಮನವಾಗುತ್ತದೆ. ಬಾಣಂತಿಯರಿಗೆ ಸಹಕಾರಿ. ಹೆರಿಗೆಯ ನಂತರ ಎದೆಹಾಲು ಹೆಚ್ಚಿಸಲು ದೊಡ್ಡಪತ್ರೆ ಸೊಪ್ಪಿನ ಅಡುಗೆಯನ್ನು ಬಳಸಲಾಗುತ್ತದೆ. ಮಾನಸಿಕ ಒತ್ತಡ. ಈ ಎಲೆಯ ರಸವು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಬಳಸುವ ವಿಧಾನಗಳು: ದೊಡ್ಡಪತ್ರೆ ಚಟ್ನಿ, ತಂಬುಳಿ, ಕಷಾಯ, ಚಹಾ, ದೋಸೆ ಮತ್ತು ಬಜ್ಜಿ ತಯಾರಿಕೆಯಲ್ಲಿ ಬಳಸಬಹುದು. ಗಮನಿಸಿ, ಬಾಣಂತಿಯರಿಗೆ ಎದೆಹಾಲು ಹೆಚ್ಚಿಸಲು ಇದು ಸಹಕಾರಿ, ಆದರೆ ಗರ್ಭಿಣಿಯರು ಇದನ್ನು ಬಳಸುವ ಮುನ್ನ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ದೊಡ್ಡಪತ್ರೆ ಬೆಳೆಸುವ ವಿಧಾನ: ಕಾಂಡವನ್ನು ನೆಲದಲ್ಲಿ ನೆಟ್ಟರೆ ಸುಲಭವಾಗಿ ಬೆಳೆಯುತ್ತದೆ. ಹೆಚ್ಚು ನೀರು ಬೇಡ. ಸೂರ್ಯನ ಬೆಳಕು ಇದ್ದರೆ ಚೆನ್ನಾಗಿ ಬೆಳೆಯುತ್ತದೆ. ದೊಡ್ಡಪತ್ರೆ ಒಂದು ಆಯುರ್ವೇದ ಮನೆಮದ್ದು ಸಸ್ಯ. ಇದು ಕೆಮ್ಮು, ಜಲದು, ಜೀರ್ಣಕ್ರಿಯೆ ಮತ್ತು ಚರ್ಮದ ಸಮಸ್ಯೆಗಳಿಗೆ ಸಹಾಯ ಮಾಡುವ ಆರೋಗ್ಯಕರ ಸಸಿಯಾಗಿದೆ.